ರಾಜ್ಯದ ಅನೇಕ ಕಡೆಗಳಲ್ಲೂ ಕೂಡ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳು ಜಟಾಪಟಿಗೆ ಕಾರಣವಾಗ್ತಾ ಇದ್ದಾವೆ. ಇವತ್ತೂ ಕೂಡ ಅಂಥದ್ದೇ ವಿವಾದ ಜಟಾಪಟಿ ಸೃಷ್ಟಿಯಾಗಿದೆ. ಪೊಲೀಸರು ಹಾಗೂ ಸ್ಥಳೀಯರ ನಡುವೆ ವಾಗ್ವಾದಕ್ಕೂ ಕೂಡ ಕಾರಣವಾಗಿದೆ. ಚಿಂತಾಮಣಿ ತಾಲೂಕಿನ ತಿಮ್ಮಸಂದ್ರ ಗ್ರಾಮದ ಬಳಿ ಈ ವಾಗ್ವಾದ ನಡೆಯುತ್ತಿವತ್ತು. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಸರ್ವೆ ನಂಬರ್ 13/1, ಸರ್ವೆ ನಂಬರ್ 13/2 ಹಾಗೂ 20ರಲ್ಲಿ ವಕ್ಫ್ ಆಸ್ತಿ ಅಂತ ಹೇಳಿ ನಮೂದು ಮಾಡಲಾಗಿದೆ. ಚಿಂತಾಮಣಿಯ ಜಾಮಿಯಾ ಮಸೀದಿ ಸಮಿತಿಯ ಸರ್ವೆ ಮಾಡಿಸಿತ್ತು. ಇದೇ ಜಾಗದಲ್ಲಿ 65 ವರ್ಷಗಳಿಂದ ರೈತರು ಉಳುಮೆ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಈಗ 3 ಸರ್ವೆ ಮಾಡಿದಾರಲ್ಲ, 3 ಸರ್ವೆ ನಂಬರ್ಗಳಲ್ಲಿ ವಕ್ಫ್ ಆಸ್ತಿ ಅಂತ ನಮೂದು ಮಾಡಲಾಗಿದೆ. ಇದರಿಂದ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದಾರೆ, ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಜಾಮಿಯಾ ಮಸೀದಿ ಸಮಿತಿ ಸದಸ್ಯರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಧ್ಯ ಪ್ರವೇಶ ಮಾಡಿದ್ದಾರೆ ಪೊಲೀಸರು ಹಾಗೂ ಅಲ್ಲಿನ ರೈತರ ನಡುವೆ ವಾಗ್ವಾದವೂ ಕೂಡ ನಡೆಯಿತು. ನೋಡಿ, ವಕ್ಫ್ ವಿವಾದ ಹೇಗೆ ಒಂದು ಜಟಾಪಟಿಗೆ ಕಾರಣವಾಗ್ತಾ ಇದೆ. ಹಳ್ಳಿಗಳಲ್ಲೂ ಗ್ರಾಮಗಳಲ್ಲೂ ತಾಲೂಕುಗಳಲ್ಲೂ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಇಂಥದ್ದೊಂದು ವಿವಾದ ಈಗ ಬೆಳಕಿಗೆ ಬರ್ತಾ ಇದೆ. ವಿಜಯಪುರದಿಂದ ಆರಂಭವಾದಂಥ ಈ ಗಲಾಟೆ ಅಥವಾ ಈ ವಿವಾದ ರಾಜ್ಯದ ಬೇರೆ ಕಡೆಗಳಲ್ಲೂ ಕೂಡ ವ್ಯಾಪಿಸ್ತಾ ಇದೆ. DC ಕಚೇರಿ ಇರೋದು ಕೂಡ ವಿಜಯಪುರದಲ್ಲಿ, DC ಕಚೇರಿ ಇರೋದು ಕೂಡ ವಕ್ಫ್, SP ಆಫೀಸ್ ಕೂಡ ವಕ್ಫ್, ಅಲ್ಲಿರುವಂಥ ಸರ್ಕಾರಿ ಕಚೇರಿಗಳೆಲ್ಲ ವಕ್ಫ್. ಹೀಗೆ ವಕ್ಫ್ ಆಸ್ತಿ ಅಂತ ನಮೂದು ಮಾಡ್ಕೊಂಡು ಹೋಗ್ಬಿಟ್ರೆ ನಮ್ಮ ಕತೆ ಏನಾಗಬೇಕು ಅಂತ ಹೇಳಿ ಶುರುವಾಯಿತು. ಆನಂತರ ಕೊಪ್ಪಳಕ್ಕೆ ಬಂತು, ಬೇರೆ ಜಿಲ್ಲೆಗಳಿಗೂ ಬಂತು, ಇದೀಗ ಚಿಂತಾಮಣಿಗೆ ಬಂದಿದೆ. ಚಿಂತಾಮಣಿಯಲ್ಲಿ ಈ ಜಮೀನು ಇದೆಯಲ್ಲ, ಇಲ್ಲಿ ಈ ತಿಮ್ಮಸಂದ್ರ ಗ್ರಾಮದಲ್ಲಿ ಈ ರೈತರು ಅನೇಕ ವರ್ಷಗಳಿಂದ 65 ವರ್ಷಗಳಿಂದ ಅಂದರೆ ಆಲ್ಮೋಸ್ಟ್ 1-2 ತಲೆಮಾರುಗಳಿಂದಲೂ ಕೂಡ ಈ ಭೂಮಿಯನ್ನು ತಮ್ಮ ಕೃಷಿ ಜಮೀನಾಗಿ ಬಳಸಿಕೊಂಡಿದ್ದಾರೆ, ಉಳುಮೆ ಮಾಡಿಕೊಂಡಿದ್ದಾರೆ, ತಮ್ಮದೇ ಅಂತ ಭಾವಿಸಿದ್ದಾರೆ, ತಮ್ಮದೇ ಆಗೋಗಿದೆ. ಆದರೆ ನಂಬರ್ 9 ಕಾಲಮ್ನಲ್ಲಿ 9ನೇ ಕಾಲಮ್ನಲ್ಲಿ ಮಾತ್ರ ಇದು ವಕ್ಫ್ ಆಸ್ತಿ ಅಂತ ಅಲ್ಲಿ ನಮೂದಾಗಿದೆ. ಇದು ಭಾರಿ ಕುತೂಹಲಕ್ಕೆ ಅಥವಾ ಜಟಾಪಟಿಗೆ ಇವತ್ತು ಮತ್ತೆ ಕಾರಣ ಆಗಿದ್ದು. ಯಾಕೆ ಅಂತ ಹೇಳಿದ್ರೆ ಅಲ್ಲಿನ ಜಾಮಿಯಾ ಮಸೀದಿಯ ಸಮಿತಿ ಸರ್ವೆ ಮಾಡಿಸ್ಬಿಟ್ಟಿದೆ. ಸರ್ವೆ ಮಾಡಿಸಿದಾಗ ಇದೆಲ್ಲವೂ ಕೂಡ ಈ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲವೂ ಕೂಡ ವಕ್ಫ್ ಆಸ್ತಿ, ಇದು ನಮಗೆ ಸಂಬಂಧಪಟ್ಟ ಆಸ್ತಿ, ಇದು ಇಷ್ಟು ದಿನ ನೀವು ಉಳುಮೆ ಮಾಡಿಕೊಂಡು ಬಂದಿದ್ರೂ ಕೂಡ ಇದು ನಿಮಗೆ ಸೇರ್ಪಡೆ ಆಗುವಂಥದ್ದಲ್ಲ, ಹೀಗಾಗಿ ಇದನ್ನು ನೀವು ಬಿಟ್ಕೊಡ್ಬೇಕು ಅನ್ನುವ ಮಾತುಗಳನ್ನು ಹೇಳಿದಾಗ ಆ ವಕ್ಫ್ ಸಮಿತಿ ಅಥವಾ ಜಾಮಿಯಾ ಮಸೀದಿಯ ಸಮಿತಿಯ ವಿರುದ್ಧ ಇಲ್ಲಿನ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ವಿಚಾರದಲ್ಲಿ ಪೊಲೀಸರು ಮಧ್ಯೆ ಬಂದಿದ್ದಾರಲ್ಲ, ಪೊಲೀಸರಿಗೂ ಕೂಡ ಚಳಿ ಬಿಡಿಸಿದ್ದಾರೆ. ಸೊ ಸರ್ಕಾರ ಇಡೀ ರಾಜ್ಯಕ್ಕೆ ಅನ್ವಯ ಆಗುವ ರೀತಿಯಲ್ಲಿ, ಕೇವಲ ಚಿಂತಾಮಣಿ, ವಿಜಯಪುರ, ಯಾದಗಿರಿ, ರಾಯಚೂರು, ಕೊಪ್ಪಳ ಅಂತಲ್ಲ, ಇಡೀ ರಾಜ್ಯಕ್ಕೆ ಅನ್ವಯವಾಗುವ ರೀತಿಯಲ್ಲಿ ಅದು ಯಾವುದೇ ಸರ್ಕಾರ ಇದ್ದರೂ ಪರವಾಗಿಲ್ಲ. ಹಿಂದೆಯೂ ಕೂಡ BJP ಅವಧಿಯಲ್ಲೂ ನೋಟಿಸ್ ಕೊಟ್ಟಿತ್ತು, ಕಾಂಗ್ರೆಸ್ ಅವಧಿಯಲ್ಲೂ ನೋಟಿಸ್ ಕೊಟ್ಟಿದೆ, ಆ ವಿಷಯಕ್ಕೆ ಹೋಗುತ್ತಿಲ್ಲ. ಆದರೆ ರೈತರಿಗೊಂದು ಶಾಶ್ವತ ಪರಿಹಾರವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಈ ವಿವಾದ ಮತ್ತೆ ಭುಗಿಲೇಳದ ರೀತಿಯಲ್ಲಿ ಸರ್ಕಾರ ಒಂದು ಶಾಶ್ವತವಾದಂಥ ನೀತಿಯನ್ನು ರೂಪಿಸಬೇಕಾಗಿದೆ. ಅದು ಇಡೀ ರಾಜ್ಯಕ್ಕೆ ಅನ್ವಯವಾಗುವಂಥ ನೀತಿ ಆಗಬೇಕು. ಅದರ ಮೂಲಕ ಯಾವುದೇ ರೀತಿಯ ಸಮಸ್ಯೆ ಅಥವಾ ಜಟಾಪಟಿಗೆ ಅಂತ್ಯ ಆಡುವಂಥ ನಿರ್ಧಾರ ಅದಾಗಿರಬೇಕಾಗುತ್ತೆ. ನಮಗೆ ಬೆಳೆಗಳಿದ್ವು, ಕೋಸ್ನಾರು ಇಷ್ಟಿಷ್ಟು ಮೊಳಕೆಗಳಿದ್ವು, ಡ್ರಿಪ್ ಎಲ್ಲ ಇತ್ತು, ಅದೆಲ್ಲ ಕಿತ್ತು ಬಿಸಾಕಿ ನಮ್ಮನ್ನು ಹೊರಗಾಕಿ ಇವಾಗ ಅವರು ಬೇಲಿ ಹಾಕಿದ್ರು. ನಾವು ಇವಾಗ ಬಂದು ನಮ್ಮ ಜಾಗ ಬೇಕು ಅಂತ ಹೇಳಿ ನಾವು ಟ್ರ್ಯಾಕ್ಟ್ರಲ್ಲಿ ಉಳುಮೆ ಮಾಡಿಕೊಂಡು ಇದು ಸರ್ಕಾರ ಆದೇಶದಂತೆ ಸಿದ್ದರಾಮಯ್ಯ ಹೇಳಿರೋ ಪ್ರಕಾರ ರೈತರಿಗೆ ತೊಂದರೆ ಕೊಡಬಾರ್ದು ಅಂತೇಳಿ ನಾವು ಇವಾಗ ನಮ್ಮ ಹೊಲವನ್ನು ನಾವು ಉಟ್ಕೊತ ಇದ್ದೀವಿ ಅಷ್ಟೇ. ಈ ಜಮೀನು ನಮ್ಮ ಜಮೀನು ನಮ್ಮ ತಾತ ಮುತ್ತಾತವರಿಂದ ನಾವೇ ಉಳ್ತಾ ಇದ್ದೀವಿ. ಲ್ಯಾಂಡ್ ನಮ್ಗೆ ಆಗಿರುತ್ತೆ. ನೀವು ಎಷ್ಟು ವರ್ಷ ಅನುಭವ ಇದ್ರಿ? ನಾನು ಅನುಭವ ಬಂದು 95 ವರ್ಷದಿಂದ ಇದ್ವಿ ನಾವು. ಮತ್ತೆ ಅವ್ರು ಹೆಂಗೆ ಬಿಟ್ಕೊಟ್ರಿ ನೀವು ಅನುಭವ? ಬಂದು ಅವರು ಕ್ರೌಡ್ ಜಾಸ್ತಿ ಆಗಿತ್ತು, ಅವ್ರು ಬಂದು ಇದು ಮಾಡಿದ್ರು. ನಾವೆಲ್ಲ 4-5 ಜನ ಇದ್ವಿ. ಎಕ್ಸ್ ಕೌನ್ಸಿಲರ್ ಮತ್ತು ಇಲ್ಲಿ ನಾವು 10 ವರ್ಷ ಹುಡುಗನಿಂದ ನೋಡ್ತಾ ಇದ್ದೀನಿ. ಆ ಜಮೀನು ಸುತ್ತು ನಮ್ಮದೇ ಜಮೀನಿದೆ. ಇಬ್ಬರು ವೆಂಕಟರೆಡ್ಡಿ ಅವ್ರ ತಂದೆಯವರು ಒಂದು 1-2 ಎಕರೆ ಅಷ್ಟು ತೆಗೆದುಕೊಂಡಿದ್ದಾರೆ. ಮಿಕ್ಕ ಉಳಿದಿದ್ದು ಅದಕ್ಕೆ ಮುಂಚೆಯಿಂದ ಇವ್ರ ತಾತ ಅವ್ರದ್ದು ಇದ್ದು, ಅವರೇ ಬೆಳೆ ಇಟ್ಕೊಂಡು ಅವತ್ತಿನಿಂದ ಇದುವರೆಗೂ ಬಂದಿದ್ದಾರೆ. ಇವರು ಹೋಗ್ತಿದ್ದು ನಮ್ಗೆ ಆಗೋಗಿದೆ ಅಂತೇಳಿ ಹೋದ ವರ್ಷ ಬಂದು ಫೆನ್ಸಿಂಗ್ ಹಾಕಿದ್ದಾರೆ. ಅವಾಗ ಯಾವಾಗ ಮಾಡ್ಕೊಂಡ್ರು, ಎಲ್ಲಿ ಮಾಡ್ಕೊಂಡ್ರು ಯಾರಿಗೂ ಗೊತ್ತಿಲ್ಲ.
ಏಕಾಏಕಿ ಬಂದು ಇದು ಮಾಡಿದ್ದಾರೆ. ಇವರೆಲ್ಲ ಕೂಲಿ ಮಾಡೋರು. ಇನ್ನು ಅವ್ರ ಮೇಲೆ ಹೋಗ್ಬೇಕಂದ್ರೆ ದುಡ್ಡು ಕಾಸು ಬೇಕು. ಇವ್ರು ದುಡ್ಡು ಕಾಸು ಇಲ್ಲ, ಸಪೋರ್ಟ್ ಇಲ್ಲ. ಈಗ ಮತ್ತೆ ನಮ್ಮ ಹತ್ರ ಎಲ್ಲ ಬಂದು ಹಿಂಗಾಗಿದೆ ಅಂತ ಹೇಳಿದ್ದಕ್ಕೆ ಆಯ್ತಪ್ಪ ನಾವೆಲ್ಲ ಸಪೋರ್ಟ್ ಇರ್ತೀವಿ, ನಿಮ್ಮದ್ರಲ್ಲಿ ನೀವು ಇದು ಮಾಡ್ರಿ ಅಂದಿದ್ದಕ್ಕೆ ಇವಾಗ ಅವರು ಅದರಲ್ಲಿ ಉಳುಮೆ ಮಾಡ್ಕೊಂಡು ಬೆಳೆ ಇಡಕ್ಕೆ ಹೋಗಿದ್ದಾರೆ. ಈಗ ಮೊದಲು ಯಾರಿಗೂ ಗೊತ್ತೇ ಇಲ್ಲ, ಊರಲ್ಲಿ ಇನ್ನೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಎಕ್ಸ್ ಕೌನ್ಸಿಲರ್ ಮತ್ತು ಇಲ್ಲಿ ನಾವು 10 ವರ್ಷ ಹುಡುಗನಿಂದ ನೋಡ್ತಾ ಇದ್ದೀನಿ. ಆ ಜಮೀನು ಸುತ್ತು ನಮ್ಮದೇ ಜಮೀನಿದೆ. ಇಬ್ಬರು ವೆಂಕಟರೆಡ್ಡಿ ಅವ್ರ ತಂದೆ ಸರ್ವೆ ನಂಬರ್ 20 ಸರ್ವೆ ನಂಬರ್ 13ರಲ್ಲಿ 2013ರಲ್ಲಿ ಡಿ ಸಿ ಅವರ ಕಡೆಯಿಂದ ಯಾರು ಈಗ ರೈತರು ಉಳುಮೆ ಮಾಡ್ತಾಯಿದ್ರು ಅವರು ಮೇಲ್ಮನವಿನ ಸಲ್ಲಿಸ್ಕೊಂಡಿದ್ರು. ಆ ಮೇಲ್ಮನವಿನ AC ಅವ್ರ ಮೇಲೆ ಸಲ್ಲಿಸಿರುವಂಥ ಮೇಲ್ಮನವಿನ ವಜಾ ಮಾಡಿದ್ದಾರೆ. ಆ ವಜಾ ಮಾಡಿದ್ಮೇಲೆ ಅದ್ರ ಮೇಲೆ ಅವರು ಹೈಕೋರ್ಟ್ಗೆ ಹೋಗಿದ್ದಾರೆ. ಈಗ ಹೈಕೋರ್ಟಲ್ಲಿ ಕೇಸ್ ಪೆಂಡಿಂಗ್ ಇದೆ. ಸದ್ಯಕ್ಕೆ AC ಸಾಹೇಬರು ಮಾಡಿರುವಂಥ ಒಂದು ಆರ್ಡರ್ ಸ್ಟ್ಯಾಂಡಿಂಗ್ ಇದೆ. ಪಹಣಿಯಲ್ಲೂ ಕೂಡ ಕರ್ನಾಟಕ ವಕ್ಫ್ ಮಂಡಳಿ ಅಂತ ಬರ್ತಾ ಇದೆ. ಇದು 2014ರಲ್ಲಿ ಆಗಿರುವಂಥ ಇಶ್ಯೂ. ಈಗ ರೀಸೆಂಟಾಗಿ ಅದು ಮ್ಯೂಟೇಷನ್ ಆಗಿಲ್ಲ. ಅದಕ್ಕೆ ಇಬ್ಬರನ್ನೂ ಕರೆಸಿ ಶಾಂತಿಯುತವಾಗಿ SP ಸಾಹೇಬರು ನಾವು DYSP ಕೂತ್ಕೊಂಡು ಇಬ್ಬರಿಗೂ ಕೂಡ ಇದು ಶಾಂತಿಯುತವಾಗಿ ಇದನ್ನು ಕಾನೂನು ರೀತಿಯಲ್ಲಿ ಬಗೆಹರಿಸಬೇಕು ಅಂತ ತಾಕೀತು ಮಾಡಿ ನಿನ್ನೆ ಅದನ್ನು ಸಾಲ್ವ್ ಮಾಡಿದ್ವಿ. ನಾವು ಅದನ್ನೇ ನಾವು ಹೇಳಿದ್ದು. ಇದು ಆಲ್ರೆಡಿ ಹೈಕೋರ್ಟಲ್ಲಿ ಪೆಂಡಿಂಗ್ ಇರೋದ್ರಿಂದ ಹೈಕೋರ್ಟಲ್ಲಿ ಏನು ಯಾರ ಕಡೆಗೆ ಕಾನೂನು ಪರವಾಗಿ ಯಾರು ಕಾನೂನು